ಹಾಯ್ ಹಲೋ ನಮಸ್ತೆ. ಫಾರ್ಮಸಿ ಡೈಲಿ ರೋಟಿನ್ ಅಟ್ ವೀಕ್ ಡೇಸ್ ಡೇ 12 ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕಲ್ಲಪ್ಪ ಅಂದ್ಕೊಂಡೆ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಇವತ್ತು ನಾನು ಊರಿಂದ ಹೋಗ್ಬೇಕಿತ್ತು ಕೆಲಸಕ್ಕೆ. ಅದಕ್ಕೆ ಬೆಳಗ್ಗೆ 4:15ಗೆ ಎದ್ಬಿಟ್ಟು ರೆಡಿಯಾಗಿ ನಾನು ಹೊರಟೆ ಕೆಲ್ಸಕ್ಕೆ ಹೋಗೋಣ ಅಂತ. ಮತ್ತೆ ಅಲ್ಲಿಂದ ಬಂದು ಪೆಟ್ರೋಲ್ ಹಾಕ್ಸೋಣ ಅಂತಂದ್ರೆ ನೋಡಿ ಪೆಟ್ರೋಲ್ ಬಂಕ್ ಹತ್ರ ಕ್ಯಾಮ್ರಾ ಹೆಂಗಾಗ್ತದೆ. ನಾನೇನೋ ಶೂಟ್ ಮಾಡೋದು ಹೊಟ್ಟೆ ಬರ್ತಿದೆ ನೋಡಿ. ಅಲ್ಲಿಂದ ಹೊರಟ ಮೇಲೆ ಚಳಿಗೆ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಟವಲ್ ಸುತ್ಕೊಂಡು ನಾನು ಹೊರಟೆ. ನೋಡಿ ಯಾವ ಥರ ಕಾಣ್ತಾ ಇದ್ದೀನಿ. ಅಲ್ಲಿಂದ ನಾನು ಹೋದ್ರೆ ನಮ್ಮ ಅಣ್ಣ ಆಗಲೇ ರೆಡಿ ಆಗ್ತಾವ ನೋಡಿ ಮಿರರ್ ಮುಂದೆ ನಿಂತ್ಕೊಂಡು. ಯಾಕೆ ಅವ್ನಿಗಾಗ್ಲೇ ಕೆಲ್ಸಕ್ಕೆ ಟೈಮ್ ಆಗಿತ್ತು, ಅದಕ್ಕೆ ರೆಡಿ ಆಗ್ತಾ ಇದ್ದ. ಆಮೇಲೆ ನಮ್ಮ ಅದಕ್ಕೆ ನನಗೆ ಅಂತ ಸಪ್ರೇಟ್ ಆಗಿ ಅವಲಕ್ಕಿ ಮಾಡ್ಕೊಡ್ತೇನೆ ಅಂತೇಳಿ ಮಾಡ್ಕೊಡ್ತು. ಅದು ತಿಂದ್ಮೇಲೆ ನಂಗೆ ಅನ್ಸಿದ್ದು ಅನ್ಕೊಂಡು ನಾನು ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂತೇಳಿ ಗಾಡಿ ಹತ್ರ ಬಂದು ಗಾಡಿ ಎತ್ಕೊಂಡು ಹೊರಟೆ. ಗಾಡಿ ಎತ್ಕೊಂಡು ನಾನು ಆಚೆ ಬಂದ್ರೆ ಫುಲ್ ಟ್ರಾಫಿಕ್ ಅಲ್ಲಿ. ನಾನಂತೂ ಅಯ್ಯೋ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಈ ಟ್ರಾಫಿಕ್ ಅಲ್ಲಿ ನಮ್ಮ ಬರೋಷ್ಟು ಲೇಟ್ ಆಗಿತ್ತು. ಆಮೇಲೆ ಬಂದು ನಾನು ಹಾಸ್ಪಿಟ್ಲ್ ಹತ್ರ ಡೈರೆಕ್ಟ್ ಆಗಿ ಬಂದು ಚೆಕ್ ಇನ್ ಮಾಡ್ಕೊಂಡು ಮತ್ತೆ ಅಲ್ಲಿಂದ ನಾನು ಸೀದಾ ಹೋಗಿದ್ದೆ IP ಫಾರ್ಮಸಿಗೆ. ಬಂದಿದ್ದ ಇಂಡೆಂಟ್ಸ್ ಎಲ್ಲ ಕ್ಲಿಯರ್ ಮಾಡಿ ನಾನು ಅಲ್ಲಿಂದ ನಾನು ಕಾಫಿ ಕುಡಿಯೋಣ ಅಂತ ಹೋದ್ರೆ ಕಾಫಿ ಸಕ್ಕರೆನೇ ಇಲ್ಲ. ಕುಡಿಬೇಕು ಯಾವನಾರು ಬಂದು ಹೇಳ್ದವ್ ನೀ ಸುದ್ದಿ ಸುಳ್ಳುಗಳನ್ನ. ಮತ್ತೆ ನಾನು ಕೊಲ್ಲಿಗೂ ಬಿಸ್ಕೆಟ್ ತಂದು ಕೊಟ್ಟಿದ್ರು, ಅದನ್ನ ತಿನ್ಕೊಂಡು ಮತ್ತೆ ನಾನು ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡೆ. ಮತ್ತೆ ಕೆಲಸ ಮಾಡ್ಕೊಂಡು ಅಲ್ಲೇ ಕೂತ್ಕೊಂಡಿದ್ದೆ. ಅಲ್ಲಿಂದ ಮಧ್ಯಾಹ್ನ ನಾನು ಸೀದಾ ಬಂದಿದ್ದೆ OP ಫಾರ್ಮಸಿಲಿ ಬಂದರೆ ಇವರೆಲ್ಲ ಮ್ಯಾನ್ಯುವಲ್ಸ್ ಕ್ಲಿಯರ್ ಮಾಡ್ತಾಯಿದ್ರು. ಮ್ಯಾನ್ಯುವಲ್ಸ್ ಕ್ಲಿಯರ್ ಮಾಡೋದನ್ನ ನಾನು ಅದೊಂದು ಕ್ಲಿಪ್ ಹಾಕ್ಕೊಂಡು ಮತ್ತೆ ನಾನು ಅಲ್ಲಿಂದ ಸೀದಾ ಹೋಗಿದ್ದೆ ಕ್ಯಾಂಟೀನ್ಗೆ ಕಾಫಿ ಕುಡಿಯೋಣ ಅಂತ. ಕಾಫಿ ಕುಡ್ಕೊಂಡು ಮತ್ತೆ ನಾನು ಮನೆ ಕಡೆ ಟೈಮ್ ಆಗಿತ್ತು ಅಂತ ಹೊರಟೆ. ಅಲ್ಲಿಂದ ಆಚೆ ಹೋಗಿ ನೋಡ್ತೀನಿ, ಆಗಲೇ ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ನಡೆ ಆ ಕಡೆಗೆ. ಮಳೆ ಕಡಿಮೆ ಬರ್ತಾಯಿತ್ತು ಅಂತೇಳಿ ಅಲ್ಲಿಂದ ಹೊರಟ್ರೆ ಫುಲ್ ಜಾಸ್ತಿ ಆಗೋಯ್ತು. ಮತ್ತು ಅದಕ್ಕೆ ಮೆಟ್ರೋ ಸ್ಟೇಷನ್ ಎರಡೇ ನಿಂತ್ಕೊಂಡಿದ್ದೆ. ಮತ್ತು ಆಮೇಲೆ ಎಷ್ಟೊತ್ತಾದರೂ ಬಿಡಲಿಲ್ಲ, ಅದಕ್ಕೆ ಮಳೆಯಲ್ಲಿ ನಿಂತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟೆ. ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.